ಏನು ಜವಾಬ್ದಾರಿಯುತವಾಗಿ ಈ ಪಕ್ಷಕ್ಕೆ ನೆಲೆಯನ್ನು ಕೊಡಬೇಕು, ಈ ರಾಷ್ಟ್ರೀಯ ಪಕ್ಷಗಳ ದುರಹಂಕಾರವನ್ನ ಮೆಟ್ಟಿ ನಿಲ್ಲಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಈ ಮರಿ ನಾಯಕರು 55 ಕ್ಷೇತ್ರಗಳ ಪ್ರವಾಸವನ್ನು ಮುಗಿಸಿದ್ದಾರೆ. ಇನ್ನೂ ಒಂದು 35 ಕ್ಷೇತ್ರಗಳ ಪ್ರವಾಸವನ್ನು ಮುಗಿಸ್ಬೇಕು. ಈಗಾಗಲೇ 9,000 ಕಿಲೋಮೀಟರ್ ನೆಲಮಾರ್ಗದಲ್ಲಿ ಪ್ರಯಾಣ ಮಾಡಿ ಈ ಪಕ್ಷಕ್ಕೆ ಜೀವವನ್ನು ತುಂಬಿದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ಸಹ ಈ ಪಕ್ಷವನ್ನು ಉಳಿಸಬೇಕು ಅಂತಕ್ಕಂಥ ಭಾವನೆಯಿಂದ ಇವತ್ತೇನಾದರೂ ನಾವು ಪಿರಿಯಾಪಟ್ಟಣದಲ್ಲಿ ಉಳಿದಿದ್ದು ನಿಮ್ಮ ಫೋನ್ ಕರೆಗೆ ಹೋಗೊಟ್ಟು ನಿಮಗೆ ರಕ್ಷಣೆ ಕೊಡದೆ ಹೋಗಿದ್ರೆ ಬಹಳಷ್ಟು ಜನ JDS ಬಿಟ್ಟು ಹೊಡೋಗಿರ್ರಿ ಕಾಂಗ್ರೆಸ್ಗೆ. ಏನ್ರಪ್ಪ, ಇಲ್ಲ ಇಲ್ಲೇ ಉಳಿತಿದ್ರು ಮೊಟ್ಟೆ ಇಕ್ಕೊಂಡು. ಯಾರು ಫೋನ್ ಮಾಡಿದ್ರು 24 ಗಂಟೆ ಫೋನ್ ಎತ್ತೀವಿ. ಆ ಫೋನ್ಗಳು ನಿಮ್ಮ ಸಂಕಷ್ಟಕ್ಕೆ ಪರಿಹಾರ ಕೊಡುತ್ತವೆ. 12 ಗಂಟೆ ರಾತ್ರಿ ಮಾಡಿದ್ರು ಫೋನ್ ತೆಗಿತೀನಿ. 24 ಗಂಟೆಯಲ್ಲಿ ಎಷ್ಟೊತ್ತಾದರೂ ಫೋನ್ ತೆಗೆದು ಯಾಕೆ ಮಾಡಿದೆಯಪ್ಪ, ಏನಪ್ಪ ನಿನ್ನ ಸಮಸ್ಯೆ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಿ ಅವನಿಗೆ ಪರಿಹಾರವನ್ನು ಕೊಡ್ತೀನಿ. ಆದ್ರಿಂದ ಕುಮಾರಣ್ಣವರು, ನಿಖಿಲ್ ಕುಮಾರಸ್ವಾಮಿ ಅವರು ನಾವು ಸೋಲನ್ನು ಅನುಭವಿಸಿದ್ರು, ಪಾರ್ಟಿಯನ್ನು ಕಟ್ಟಬೇಕು ಅಂತಕ್ಕಂಥ ದೃಷ್ಟಿಯಿಂದ ತಳಹಂತದಿಂದ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತಕ್ಕಂಥ ಸಂದೇಶವನ್ನು ಕೊಟ್ಟು ಮಿಸ್ಡ್ ಕಾಲ್ ಮುಖಾಂತರ ಸದಸ್ಯತ್ವವನ್ನು ನೋಂದಣಿ ಮಾಡಬೇಕು, ಜನರೊಂದಿಗೆ ಜನತಾದಳವನ್ನು ಕೊಂಡೊಯ್ಯಬೇಕು, ಜನತಾದಳ ಜನರೊಂದಿಗೆ ಇರುತ್ತೆ, ಜನರ ಕಷ್ಟ ಪರಿಹಾರಕ್ಕೆ ಜನರ ಜೊತೆ ಸಹಕಾರವನ್ನು ಕೊಡುತ್ತೆ ಅಂತಕ್ಕಂಥ ಸಂದೇಶವನ್ನು ಕೊಡಲಿಕ್ಕೆ ಇವತ್ತೇನು ಜನರೊಂದಿಗೆ ಜನತಾದಳ ಸಂದೇಶವನ್ನು ಪ್ರಾರಂಭ ಮಾಡಿದ್ದಾರೆ. ನಾನೂ ಸಹ 34 ಪಂಚಾಯಿತಿಗಳ ಮಟ್ಟದಲ್ಲಿ 34 ಪಂಚಾಯಿತಿಗಳಲ್ಲೂ ಸಭೆ ಮಾಡಿದ್ದೀನಿ. ಅವರ ಮಾರ್ಗದರ್ಶನದಲ್ಲಿ ಅವರೇನು ಆದೇಶ ನಾವು ಕೊಟ್ಟರು ಆ ಆದೇಶಕ್ಕನುಸಾರವಾಗಿ 34 ಪಂಚಾಯಿತಿಗಳ ಪ್ರವಾಸವನ್ನು ಮಾಡಿ 34 ಪಂಚಾಯಿತಿಗಳಲ್ಲೂ ಒಬ್ಬ ಅಧ್ಯಕ್ಷ, 10 ಗ್ರಾಮವನ್ನು ಒಳಪಟ್ಟಂಥ ಒಂದು ಪಂಚಾಯಿತಿಗೆ ಒಬ್ಬ ಅಧ್ಯಕ್ಷನ ನೇಮಕ ಮಾಡಿ ಅವ್ರ ಜೊತೆಗೆ 10 ಜನ ಸದಸ್ಯತ್ವವನ್ನು ಅಂದರೆ ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಜೊತೆಗೆ ಕೋರ್ ಕಮಿಟಿ, ಒಬ್ಬ ಪಂಚಾಯತಿಗೆ ಒಬ್ಬ ಕೋರ್ ಕಮಿಟಿ ಅಧ್ಯಕ್ಷನ ರಚನೆ ಮಾಡಿದ್ದೀವಿ. ಅಲ್ಲೂ ಸಹ ಒಂದು 10 ಜನ ಸದಸ್ಯಗಳನ್ನ ನೇಮಕ ಮಾಡಿ ಪ್ರತಿಯೊಂದು ಗ್ರಾಮದ ಮಟ್ಟಕ್ಕೆ ಒಬ್ಬ ಅಧ್ಯಕ್ಷನ ಮಾಡಿದ್ದೀವಿ. ಯಾವುದು ಬೂತ್ ಮಟ್ಟಕ್ಕೆ ಅಧ್ಯಕ್ಷನ ಮುಖಾಂತರ 10 ಜನ ಸದಸ್ಯಗಳನ್ನ ನೇಮಕ ಮಾಡಿದ್ದೀವಿ. ಈ ಹಂತದಿಂದ ಪಕ್ಷವನ್ನು ಕೊಂಡೊಯ್ದ್ರೆ ಏನು ಹಿಂದುಳಿದ ವರ್ಗಗಳ ಕ್ಷೇತ್ರವಾಗಿರ್ತಕ್ಕಂಥ ಈ ಕ್ಷೇತ್ರವನ್ನ ಎಲ್ಲ ವರ್ಗದಕ್ಕೂ ಹೆಚ್ಚು ಸ್ಥಾನಮಾನವನ್ನು ಕೊಡೋದ್ರ ಜೊತೆಗೆ ಅವರನ್ನು ಬಹಳ ಪ್ರೀತಿ ವಿಶ್ವಾಸದಿಂದ ಕೊಂಡೊಯ್ದಾಗ ಮಾತ್ರ ನಾವು ಗುರಿ ಮುಟ್ಟಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಈಗ ತಾನೇ ನಮ್ಮ ರಾಜ್ಯಾಧ್ಯಕ್ಷರು ನನಗೆ ಮಾಹಿತಿಯನ್ನು ಕೊಟ್ಟರು. ನಾನು 48 ವರ್ಷಗಳ ಸುದೀರ್ಘ ರಾಜಕೀಯದಲ್ಲಿ ಈಗೇನೋ ಯುವಕರಿಗೆ ಗೊತ್ತಿಲ್ಲ, ಹೋರಾಟವನ್ನು ಮಾಡೋದ್ರ ಜೊತೆಗೆ 78ರಲ್ಲಿ ಕಾಳ್ಮರಿಗೌಡರನ್ನ ಗೆಲ್ಲಿಸೋದ್ರ ಮುಖಾಂತರ 83ರಲ್ಲಿ ಸಿ ರಾಮರಾಜೇಶ್ವರರ ಪರವಾಗಿ ಹೋರಾಟ ಮಾಡಿ 85ರಲ್ಲಿ ವೆಂಕಟೇಶ್ಗೆ ಟಿಕೆಟ್ ಕೊಟ್ಟರು ಅಂತಕ್ಕಂಥ ಬೇಸರದಿಂದ ನಾವು ಸ್ವತಂತ್ರ ಅಭ್ಯರ್ಥಿಯನ್ನ ನಾವು ರಾಮರಾಜೇಶ್ವರ ನಿಲ್ಲಿಸ್ಕೊಂಡು ಸಣ್ಣಪ್ಪ ಅಂತ ಒಬ್ಬ ಅಡ್ವೊಕೇಟ್ ಇದ್ರು, ಅವರನ್ನ ನಿಲ್ಲಿಸಿ ಅವರು ಪರಾಭವ ಆದರು. ನವೀನ್ ಹಾಗೆ ನನ್ನ ಸಹೋದರ ರಮೇಶ್ ಇವರೆಲ್ಲರೂ ಸಂದೇಶವನ್ನು ಕೊಟ್ಟು ಇಡೀ ತಾಲೂಕಿನ ಜನತೆಗೆ ಸಂದೇಶವನ್ನು ಕೊಟ್ಟು ಕರೆಯನ್ನು ಕೊಟ್ಟರಿಂದ ನಾವು ಮಾಡಿದೀವೋ ಇಲ್ವಪ್ಪ? ನಿಮ್ಗೆ ಫೋನು ಮಾಡಿ ನಿಮ್ಮನ್ನು ಕರೆದಿದ್ದೀವೋ ಇಲ್ವೋ? ನಿಮಗೆ ವೆಹಿಕಲ್ ಕೊಟ್ಟಿಲ್ಲ, ಮನಸ್ಸಲ್ಲಿ ಇಟ್ಕೊಳ್ಳಿ. ತಮ್ಮ ಸ್ವಂತ ಖರ್ಚಿನಿಂದ ಈ ಸಭೆಗೆ ಬಂದಿದ್ದೀರಾ. ಹೌದು, ಅದಕ್ಕೆ ನಿಮ್ಮನ್ನ ಚಿನ್ನ ಅಂತ ಒಪ್ಕೊಂಡಿದ್ದು, 124 ಕ್ಯಾರೆಕ್ಟರ್ ಚಿನ್ನ ಅಂತ. ಆದ್ರಿಂದ ನಾನಿವತ್ತೇನು ಈ ಕಾರ್ಯಕ್ರಮವನ್ನು ಮಾಡಿದ್ದೀನಿ, ಈ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಸಂಘಟನೆಯ ಮುಖಾಂತರ ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ನಾನು ನೇಮಿಸಿರ್ತಕ್ಕಂಥ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಜೊತೆಗೆ ಬೂತ್ ಸಮಿತಿಯ ಅಧ್ಯಕ್ಷರುಗಳ ಸಭೆಗಳನ್ನು ಕರೆದು ಆ ಸಭೆಯಲ್ಲಿ
ಪಕ್ಷವನ್ನು ಸದೃಢವಾಗಿ ಕಟ್ತೀನಿ ನಿಮ್ಮ ಸಹಕಾರದಿಂದ, ಆಶೀರ್ವಾದದಿಂದ ಅಂತಕ್ಕಂಥ ಭರವಸೆಯನ್ನು ಕೊಡ್ತೀನಿ. ಈ ಭರವಸೆ ಹುಸಿಲಿಕ್ಕೆ ಸಾಧ್ಯನೇ ಇಲ್ಲ. ಕೂತ್ಕೋ. ಆದ್ರಿಂದ ದಯಮಾಡಿ ನೀವೆಲ್ಲ ಏನು ಒಂದು ಪ್ರೀತಿ ವಿಶ್ವಾಸವನ್ನು ತೋರಿಸಿದಿರಿ ಈ ಪಕ್ಷದ ಸಂಘಟನೆಗೆ, ಈ ಸಂಘಟನೆ ನಿರಂತರವಾಗಿ ಹೋಗುತ್ತೆ. ನಮ್ಮ ನಿಖಿಲ್ರವರ ಆಸೆ ಏನಿದೆ, ನಮ್ಮ ಪಕ್ಷವನ್ನ ಸದೃಢವಾಗಿ ಕಟ್ಟಿ ಬೆಳೆಸಿ ಗ್ರಾಮಾಂತರ ಮಟ್ಟದಲ್ಲಿ ಈ ಪಕ್ಷಕ್ಕೆ ನೆಲೆಯನ್ನ ಕೊಡಬೇಕು ಅಂತಕ್ಕಂಥ ಭಾವನೆಯನ್ನ ಮನಸ್ಸಲ್ಲಿಟ್ಟುಕೊಂಡು ಇಡೀ ರಾಜ್ಯದಲ್ಲಿ ಒಂದು 2 ನಿಮಿಷ ಕೂತ್ಕೊಂಡ್ರು ಬೇಗ ಮುಗಿಸ್ತೀವಿ. ನನಗೆ ನನ್ನ ನಂತರ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮನ್ನ ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಊಟ ಆಗಿರೋರೆಲ್ಲ ಬಂದು ಕೂತ್ಕೊಳ್ಳಿ, ಯಾಕಲ್ಲ ಅಲ್ಲಿ ಇಲ್ಲಿ ನಿಂತಿದ್ದೀರಾ. ಈ ಒಂದು ಜನರೊಂದಿಗೆ ಜನತಾದಳ ಅಂತಕ್ಕಂಥ ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ರಾಜ್ಯದ ಯುವಜನತಾದಳದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ಈ ಸಮಾರಂಭ ಬಹಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಾ. ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ಏನು ನಮ್ಮ ಕರೆಗೆ, ಕೇವಲ ಫೋನ್ ಕರೆಗೆ ಇಷ್ಟೊಂದು ಸಹಸ್ರಾರು ಜನ ಬಂದು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಾ. ನಿಮ್ಮ ಪಾದಗಳಿಗೆ ನನ್ನ ನಮಸ್ಕಾರಗಳು. ನೀವೇನು ನಮ್ಮ ಮೇಲೆ, ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನಾನು ಬಹುಶಃ ನನ್ನ ಜೀವವಿರುವವರೆಗೂ ನಿಮ್ಮ ತಲೆ ಕಾಯೋ ಕೆಲಸ ಆಗಲಿ, ನಿಮಗೆ ಸಮಸ್ಯೆಗಳು ಉದ್ಭವ ಆದಾಗ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದಾಗ್ಲಿ ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನು ಕೊಡೋದ್ರ ಜೊತೆಗೆ ಇವತ್ತೇನು ಅವ್ರ ಉದ್ದೇಶ ಇಷ್ಟೇ. ನಾವು ನೂರಾರು ಮಾತುಗಳನ್ನ ಆಡಬಹುದು. ಈ ಪಕ್ಷ ಗ್ರಾಮಾಂತರ ಭಾಗದಲ್ಲಿ, ಹಳ್ಳಿಯ ಮಟ್ಟದಲ್ಲಿ ತಳಹಂತದಿಂದ ಸಂಘಟನೆ ಆಗಬೇಕು ಅಂತಕ್ಕಂಥದ್ದೇ ಅವ್ರ ಉದ್ದೇಶ. ಏನು JDS ಎಲ್ಲಿದೆ ಅಂತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥ ರಾಷ್ಟ್ರೀಯ ಪಕ್ಷಗಳಿಗೆ ನಾವು ಉತ್ತರವನ್ನು ಕೊಡಬೇಕಾದ್ರೆ ನಮ್ಮ JDS ಪಕ್ಷ ಗ್ರಾಮಾಂತರ ಮಟ್ಟದಿಂದ ಫೀನಿಕ್ಸ್ ನಂತೆ ಎದ್ದು ಬರಬೇಕು. ಅಲ್ಲಿ ನಮ್ಮ ಪಕ್ಷದ ಉಳಿವಿಗೆ, ಸಂಘಟನೆಗೆ ನಾವು ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು ಅಂತಕ್ಕಂಥ ಭಾವನೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ದಯಮಾಡಿ ನೋಡಿ ರೇ, ಇನ್ನೂ ನಿಖಿಲ್ ಅವರು ಭಾಷಣ ಮಾಡಬೇಕು. ನೀವು ಈ ತರ ನಡ್ಕೊಂಡ್ರೆ ನಾವ್ ಏನ್ ಮಾಡೋದು? ನಮ್ಗೆ ಅಸಹ್ಯ ಆಯ್ತದೆ. ನಾನು ಬಹುಶಃ ಅವ್ರನ್ನ ಕರೆಯಕ್ಕೆ ಹೋದ್ರೆ ಇಲ್ಲೇ ಇದ್ದಿದ್ರೆ ಇಷ್ಟು ಅಶಿಸ್ತಾಗ್ತಿರ್ಲಿಲ್ಲ. ಶಿಸ್ತಿನಿಂದ ಕಾರ್ಯಕ್ರಮ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಮನವಿಯನ್ನ ಮಾಡ್ತಾ, ಸರ್ ಬನ್ನಿ, ನೀವೇ ಮಾತಾಡ್ಬಿಡು. ಬನ್ನಿ ಸರ್ ನೀವೇ ಮಾತಾಡ್ಬಿಡಿ. ರೇ, ನೀವು ಮಾಡೋ ಕೆಲಸಕ್ಕೆ ಅದು ಹೆಂಗ್ರಿ ಕಾರ್ಯಕ್ರಮ ನಡೀತದೆ? ನಮ್ಮ ತಾಲೂಕಿಗೆ ಹೇಗ್ರಿ? ಆದ್ರಿಂದ ಇಲ್ಲಿ ನಡೆದಿರ್ತಕ್ಕಂಥ ಜನರು ಪಕ್ಷದ ಸಂಘಟನೆ ಬಗ್ಗೆ ಹೇಳ್ತಾರೆ. ನಮ್ಮ ಹರೀಶ್ ಗೌಡ್ರು ಹೇಳಿದ್ರು, ಪ್ರಿಯಾಪಟ್ಟಣದ ಕಾರ್ಯಕರ್ತರು ಚಿನ್ನದಂತ ಕಾರ್ಯಕರ್ತರು ಅಂತ. ಆ ಹೆಸರನ್ನ ಪಡೆಯೋದಕ್ಕೆ ಯಾವ ತಾಲೂಕಿನಾರು ಅವಕಾಶ ಇದೆಯಾ? ಅವ್ರ ತಾಲೂಕಲ್ಲಿ ಅವ್ರು ಹೇಳೋದಿಲ್ಲ. ನಮ್ಮ ತಾಲೂಕಿನ ಕಾರ್ಯಕರ್ತರು ಚಿನ್ನದಂತಹ ಕಾರ್ಯಕರ್ತರು ಅಂತಕ್ಕಂಥ ಮಾತನ್ನ. ಆದ್ರೆ ಪ್ರಿಯಾಪಟ್ಟಣದ ಕ್ಷೇತ್ರದ ಕಾರ್ಯಕರ್ತರು, ಮುಖಂಡರು ಅಪ್ಪಟ ಚಿನ್ನ 24 ಕ್ಯಾರೆಕ್ಟರ್ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಧನ್ಯವಾದಗಳು. ಯಾಕೆ ಅಂತ ಹೇಳಿದ್ರೆ ಇವತ್ತು ಉದ್ದೇಶ ಇಷ್ಟೇ. ರೈತರ ಹಲವಾರು ಸಮಸ್ಯೆಗಳಿರ್ಬೋದು, ಹಲವಾರು ಆ ರೈತ ಬೆಳೆದಿರ್ತಕ್ಕಂಥ ಬೆಳೆಗಳ ಬೆಲೆ ಸರಿಯಾಗಿ ಸಿಕ್ಕದೆ ರೈತ ಆರ್ಥಿಕವಾಗಿ ಹಣಕಾಸಿನಲ್ಲಿ ಸಂಕಷ್ಟವನ್ನ ಎದುರಿಸ್ತಾ ಇರ್ಬೋದು. ಅವೆಲ್ಲಕ್ಕೂ ಪರಿಹಾರ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಪ್ರಾದೇಶಿಕ ಪಕ್ಷವಾದಂಥ, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಕುಮಾರಣ್ಣವರ ನೇತೃತ್ವದ ಪಕ್ಷ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ ಪಕ್ಷದ 3ನೇ ತಲೆಮಾರಿನ ಈ ರಾಜ್ಯದ ಯುವಜನತಾದಳದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ಮುಖಾಂತರ
ಇನ್ನು ಜೀವಂತವಾಗಿ ಈ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತೇವೆ ಅಂತಕ್ಕಂಥ ಸಂದೇಶವನ್ನು ಸಾರಲಿಕ್ಕೆ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಏನು ದೇವೇಗೌಡರ ಮೊಮ್ಮಗ, ಕುಮಾರಸ್ವಾಮಿಯವರ ಮಗ, ಆ ಮೂರನೇ ತಲೆಮಾರಿನ ಯುವಕರು ಈ ಪಕ್ಷದ ಜವಾಬ್ದಾರಿಯನ್ನು ನಿರ್ವಹಿಸಿದ್ರ ಜೊತೆಗೆ ತಂದೆಗೆ ಅನಾರೋಗ್ಯವಾಗಿದ್ದಾಗ ತಂದೆಗೆ ತುಂಬು ಹೃದಯದ ಧೈರ್ಯವನ್ನು ತುಂಬಿ, ಅಪ್ಪ ನಾನಿದ್ದೀನಿ, ನೀನೇನು ಹೋರಾಟ ಮಾಡ್ತಾ ಇದೀಯಾ ಈ ರೈತರ ಪರವಾಗಿ, ಆ ರೈತರ ಪರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಜವಾಬ್ದಾರಿಯನ್ನು ನನ್ನ ಹೆಗಲಿಗೂ ಕೊಡು, ಜೊತೆಗೆ ನನ್ನ ಆಯಸ್ಸನ್ನು ನಿನಗೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಯಾರು ಅವರೇನಪ್ಪ ಇಲ್ಲಿ ಪ್ರಪಂಚದಲ್ಲಿ ಪ್ರಿಯಾಪಟ್ಟಣದಲ್ಲಿ ನನ್ನ ಆಯಸ್ಸನ್ನ ನೀವು ನಮ್ಮ ಅಪ್ಪನೂ ಕೊಡ್ತೀನಿ ಅಂತ ಅನ್ನೋರು ಯಾರು ಇದ್ದಾರೆ ಏನ್ರೋ? ಆದ್ರಿಂದ ಎಂಥ ಪುಣ್ಯವಂತಪ್ಪ ಯಾರು ಕುಮಾರಣ್ಣ, ಇಂಥ ಮಗನಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಕುಮಾರಣ್ಣನ ದೇವೇಗೌಡರ ವಂಶದ ಕುಡಿ ಈ ಪಕ್ಷ ಸ್ಥಿರವಾಗಿ ನೆಲೆಯೂರ್ತದೆ, ಈ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಹಿನ್ನಡೆ ಆಗೋದಿಲ್ಲ ಅಂತಕ್ಕಂಥ ಭರವಸೆಯನ್ನ ಕೊಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.